ಆತನ ಸರ್ವೋತ್ಕೃಷ್ಟತನು. ನಾವು ಆತನನ್ನು ಗೌರವಿಸಬೇಕಾಗಿದೆ. ಆತನನ್ನಲ್ಲದೆ ಇನ್ನಾರನ್ನ ಗೌರವಿಸಲಿಕ್ಕಾಗಿದ್ದೇವೆ. ಆತನನ್ನು ನಾವು ಗೌರವಿಸಲೇಬೇಕು. ಕಾರಣ ಆತನು ಆಕಾಶ ಭೂಮಿಯನ್ನು ಉಂಟು ಮಾಡಿದವನು. ಆತನು ಸರ್ವೋತ್ಕೃಷ್ಟನು, ಪ್ರಭಾವ ಸ್ವರೂಪನಾದ ದೇವರು. ಹಾಗಿರೋದ್ರಿಂದ ನಾವು ದೇವರನ್ನು ಗೌರವಿಸುವುದರಲ್ಲಿ ಮರೆತು ಬಿಡಲೇಬಾರದು ಪ್ರಿಯರೇ. ನಾವು ದೇವರನ್ನು ಗೌರವಿಸುವಾಗ ಆತ್ಮಿಕವಾಗಿ ನಾವು ಬೆಳೆಯುತ್ತಲೇ ಇರ್ತೇವೆ. ಯೇಸುವನ್ನು ಗೌರವಿಸಿ 12 ಜನ ಅಪೊಸ್ತಲರು ಯೇಸುವನ್ನು ಹಿಂಬಾಲಿಸಿದ್ರಿಂದ ಪೇತ್ರ ಒಂದು ಕಡೆ ಹೇಳ್ತಾನೆ ಯೇಸು ಸ್ವಾಮಿ ಹತ್ರ, ಸ್ವಾಮಿ ನಿನಗೋಸ್ಕರ ನಾವೆಲ್ಲವನ್ನು ಬಿಟ್ಟು ಬಂದ್ವಲ್ಲ, ನಮಗೇನು ಸಿಗ್ತದೆ? ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ನಿಮಿತ್ತ, ನನ್ನ ನಾಮದ ನಿಮಿತ್ತ ನೀವೇನಾದರೂ ಬಿಟ್ಟಿರೋದಾದರೆ ನಿಮಗೆ 100 ಪಾಲು ಅದು ನಿಮಗೆ ಸಿಕ್ಕತ್ತೆ. 100 fold, 100ರಷ್ಟು ನಾನು ನಿಮಗೆ ಕೊಡ್ತೀನಿ ಅಂತ ದೇವರು ಹೇಳಿದರು. ಓ, ಎಂಥ ಆಶೀರ್ವಾದ, ಎಂಥ ಆಶೀರ್ವಾದ! ಇದನ್ನು ಯಾರು ತಾನೇ ಕೊಡ್ಲಿಕ್ಕೆ ಸಾಧ್ಯ? 100 out of 100%. ಆದರೆ ಇದು ಪರಲೋಕದಲ್ಲಿ ಮಾತ್ರ ಸಾಧ್ಯ. ನೀವು ನಿಮ್ಮ ಜೀವಿತವನ್ನು ಇಲ್ಲಿ ಇನ್ವೆಸ್ಟ್ ಮಾಡಬೇಕು. ನಿಮ್ಮ ಜೀವಿತವನ್ನು ಇಲ್ಲಿ ನೀವು ಒಪ್ಪಿಸಿಕೊಡುವುದಾದರೆ ನೀವು 100ರಷ್ಟು ತಿರುಗಿ ಪಡ್ಕೊಳ್ಳುವವರಾಗಿದ್ದೀರಿ. ಹಾಗಾದರೆ ನಾವು ದೇವರನ್ನು ಗೌರವಿಸುವಂಥದ್ರಿಂದ ನಮಗೆ ದೊಡ್ಡ ಆಶೀರ್ವಾದ ಇದೆ. ಆತ್ಮಿಕವಾಗಿ ನಾವು ಆಶೀರ್ವಾದ ಹೊಂದ್ತೀವಿ, ಶಾರೀರಿಕವಾಗಿ, ಮಾನಸಿಕವಾಗಿ ಖಂಡಿತ ಗ್ಯಾರಂಟಿ ಆಶೀರ್ವಾದ ನಾವು ಹೊಂದಿಕೊಳ್ಳುವವರಾಗಿದ್ದೇವೆ.